KBR న్యూస్ కి స్వాగతం. కర్నూలు జిల్లా ఆదోని మండలం హనవాల గ్రామంలో కాసిం తాత 39వ ఉరుసు మహోత్సవం కన్నుల పండుగగా జరిగింది. కులమతాలకు అతీతంగా జరుపుకునే కాసిం తాత ఉరుసు చుట్టుపక్కల గ్రామాల తండోపతండాలుగా వచ్చి కాసిం తాత మహోత్సవంలో పాల్గొని పునీతులయ్యారు. ఈ ఉరుసు మహోత్సవం 11 కేజీలతో ప్రారంభమై ఈ రోజు అంచెలంచెలుగా పెరిగి 800 కేజీల వరకు అన్నదానం జరుగుతున్నది. ఇదంతా కాసిం తాత మహిమే అని గ్రామస్తులు చెప్పుకుంటారు. ఈ కార్యక్రమంలో ప్రవక్త మస్తాన్ వాలి, ಚಿದಾನಂದ ಶಾಸ್ತ್ರಿ ತದರಲ್ಲೂ ಪಾಲ್ಗೊಂಡರು. ಅದು ಇವರಲ್ಲಿ ನೋಡಿ ನಮ್ಗೆ ಏನೊಂದು ಒಂದು 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 ಪದ್ಮನಿಗೆ ಒಂದು ಧ್ಯಾಸ ಆಗ್ತದೆ. ಅದನ್ನ ನಮ್ಮಲ್ಲಿ ಹೇಳೋದನ್ನ ಇಚ್ಛಿಸ್ತೀನಿ. ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ವದಿಕೆ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಹೋಗಿ ಬರುವ ನಡುವೆ ಬರೇ ಕತ್ತಲೆ, ಬರೇ ಕತ್ತಲೆ. ಉಸಿರಾಡುವ ತನಕ ನಾನು ನನ್ನದು ಎಂಬುವ ಮಮಕಾರ, ಉಸಿರು ನಿಂತ ಬಳಿಕ ಮಶಣದ ಸಂಸ್ಕಾರ, ಮಸಣದ ಸಂಸ್ಕಾರ. ಮಣ್ಣಲ್ಲಿ ಬೆರೆತು ಮಣ್ಣಲ್ಲಿ ಕೊಳಿತು ನಾಡುವ ದೇಹಕ್ಕೆ ವ್ಯಾಮೋಹವೇಕೆ. ಮಾನವ ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ. ಅದಕ್ಕೋಸ್ಕರ ಬರುವಾಗ ಏನ್ ತೊಡಂಗಿಲ್ಲ, ಹೋಗ ಎಲ್ಲ ಶೂನ್ಯ. ಈ ಮನೆ ಮಾಡು ಧನ ಧಾನ್ಯ ಮನ್ರು ಮಕ್ಕಳು ಎಲ್ಲಾರು ಶೂನ್ಯ. ತಗೊಂಬೋದು ಏನಿಲ್ಲ. ಒಂದು ದಾನ, ಒಂದು ಧರ್ಮ, ಒಂದು ಶರಣರ ಸೇವೆ. ಈ ಶರಣರ ಸೇವೆ ನಮಗೆಲ್ಲ ನಮ್ಮ ಆತ್ಮವನ್ನು ಪರಿಶುದ್ಧವಾಗ್ತದೆ. ನಾವು ಬುತ್ತಿ ಅದೇ ಬುತ್ತಿ. ಅದಕ್ಕೆ ದಯವಿಟ್ಟು ಭಕ್ತಾದಿಗಳೇ, ಈ ಟಿವಿ ನೋಡ್ತಕ್ಕಂಥ ನಮ್ಮ ವಿಶ್ವಜ್ಯೋತಿ ಮತ್ತೆ A1 TV ಎಲ್ಲ ಒಂದು ವೀಕ್ಷಕರೇ, ದಯವಿಟ್ಟು ನೀವೆಲ್ಲರೂ ಮಾನವ ಸೇವೆಯಲ್ಲಿ ಮಗ್ನರಾಗಿ ದಾನ ಧರ್ಮ ಎಲ್ಲವನ್ನು ಮಾಡಿ ಶಿವನೆಲ್ಲ ತಗೋಬೇಕಂತಾಗಿ ನನ್ನ ವಿನಂತಿ. ಒಂದು ಗುರುಮಾರ್ಗದಲ್ಲಿ, ಒಂದು ಸನ್ಮಾರ್ಗದಲ್ಲಿ ನಡೆದು ಈ ಮಾನವ ವಿಶ್ವಶಾಂತಿ ವಿಶ್ವ ಜ್ಯೋತಿಯನ್ನು ಬೆಳೆಸಬೇಕಂತ ತಮ್ಮಲ್ಲಿ ಸವಿನ ಕೋರುತ್ತಾ ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ, ಈ ಹನವಾಳ ಗ್ರಾಮದ ಭಕ್ತರೆಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಶರಣಾರ್ಥಿ ಅರ್ಪಿಸುತ್ತಾ ಜೈ ಹಿಂದ್ ಜೈ ಭಾರತ್. ಸಲೀಂ ಅಸ್ಸಲಾತು ವಸ್ಸಲಾಂ ಅಲೈಕುಂ ಯಾ ರಸೂಲಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕರ್ನೂಲು ಜಿಲ್ಲಾ ಆದೋನಿ ಮಂಡಲ ಈ ಹನವಾಳ್ ಗ್ರಾಮದಲ್ಲಿ ನೆಲೆಸಿರುವ ಸೈಯದ್ ಶಾ ಹಾಜಿ ಕಾಸಿಂ ಅಲಿ ಸಾಹೇಬ್ ಮತ್ತು ಸೈಯದ್ ಕಾಸಿಂ ವಲಿ ಬಾಬಾ ಇವರಿಬ್ಬರ ಶರಣರ ಒಂದು ಇವತ್ತು ಪುರುಷಿನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೆಯಿತು. ಮತ್ತು ಈ ಊರಿನಲ್ಲಿ ಒಂದು ಆದರ್ಶವಾದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಎಲ್ಲಾ ಉತ್ಸವ ಆಗುತ್ತವೆ, ಆದ್ರೆ ಈ ಊರಲ್ಲಿ ಎಲ್ಲಾರು ಕಲಿತು ದರ್ಗದಲ್ಲಿ ತಮ್ಮ ತಮ್ಮ ಬ್ಯಾಟೆ ಆಗ್ಲಿ, ಧಾನ್ಯ ಆಗ್ಲಿ, ದನ ಆಗ್ಲಿ ಎಲ್ಲ ಇಲ್ಲೇ ಕೊಟ್ಟು ಎಲ್ಲಾ ಬಂದಂತ ಭಕ್ತರಿಗೆ ಎಲ್ಲರಿಗೆ ತಮ್ಮ ಕುಟುಂಬದವರೆಲ್ಲ ಎಲ್ಲಾರು ಕರೆಕಳಿಸಿ ಇಲ್ಲೇ ಸಹಪಂಕ್ತಿಯಲ್ಲಿ ಭೋಜನ ಮಾಡೋದು ಬಹಳ ಸಂತೋಷ. ಇಂಥ ಕಾರ್ಯಕ್ರಮ ಎಲ್ಲಾ ವರ್ಷಗಳಲ್ಲಿ ಇಂಥ ಆಧ್ಯಾತ್ಮವನ್ನ ನಡಿಬೇಕಂತೇಳಿ ನನ್ನ ಆಶಯ. ಯಾಕಪ್ಪ ಅಂತಂದ್ರೆ ಇದು ಆದರ್ಶಪ್ರಾಯ. ಎಲ್ಲಾರು ಊಟ ಮಾಡ್ಬೇಕು, ಬಂದಂತ ಬೀಗರನ್ನೆಲ್ಲ ಎಲ್ಲಾರು ಊಟ ಮಾಡ್ಬೇಕು. ಅದಕ್ಕೋಸ್ಕರ ಎಲ್ಲಾರು ಆ ದಾನದಿಂದ ಎಲ್ಲಾರು ಬೇಸಾಗಬೇಕಂತೇಳಿ ನಮ್ಮ ಒಂದು ಉದ್ದೇಶ. ಆದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ದಾನ ಎಂಬುದು ಅನ್ನದಾನ ಮಹಾ. ಶ್ರೀ ಗುರು ಬಸಂಗಾಯ ನಮಃ. ಎನ್ನ ಆರಾಧ್ಯ ದೈವನಾಗಿರುವಂತ ಇಮಾಮ್ ಕಾಸಿಂ ಸಾಬ್ ತಾತನವರ ವಾದಕ್ಕೆ ದೀರ್ಘ ಪ್ರಣಾಮಗಳನ್ನು ಅರ್ಪಿಸಿ, ಜ್ಞಾನದ ಬಲದಿಂದ ಜ್ಞಾನದ ಕೇಡು ನೋಡಯ್ಯ, ಭಕ್ತಿಯ ಬಲದಿಂದ ಅರ್ಥದ ಕೇಡು ನೋಡಯ್ಯ, ಸತ್ ಬಲದಿಂದ ಅಸತ್ಯದ ಕೇಡಯ್ಯ, ಹೊರ ಬಂದ ಅಬಹದ ಕೇಡಯ್ಯ, ಕೂಡಲ ಸಂಗನರ ಅನುಭವದಿಂದ ಎನ್ನ ಕೇಡು ನೋಡ ಅಂತೇಳಿ. ನಮ್ಮ ಹೆಸರು BP ಚಿದಾನಂದ ಶಾಸ್ತ್ರಿಗಳು, ದೊಡ್ಡ ಹರಿವಾಣ. ಈ ಇಮಾಮ್ ಕಾಸಿಂ ತಾತನವರ ಶರಣರ ಉರ್ಸಿಗೆ ಕ್ರಮದಲ್ಲಿ ಭಾಗಿಯಾಗಿ ಇಲ್ಲಿ ಇಮಾಮ್ ಕಾಸಿಂ ಪ್ರಯುಕ್ತವಾಗಿ ಒಂದೆರಡನ್ನು ಮಾತನಾಡಲಿಕ್ಕೆ ಇಚ್ಛಿಸುತ್ತೇನೆ. ಶರಣ ಬಂಧುಗಳೇ, ಘಟವ ಮಲ ಕೃಷ್ಣ ಮಲಪ್ರಭ ಕೂಡಿದಕ್ಕಾಗಿ ಕೂಡಲ ಸಂಗಮವಾಯಿತು.
ಕೃಷ್ಣ ಮಲಪ್ರಭಾ ಕೂಡಲ ಸಂಗಮವಾಯ್ತು. ನಿಜವಾದ ಕೂಡಲ ಸಂಗಮ ಯಾವದಂತ ಗ್ರಾಮ ಕ್ಷೇತ್ರದಲ್ಲಿ ಶ್ರೀ ಇಮಾಮ್ ಕಾಸಿಂ ದರ್ಗಾದಲ್ಲಿ ನಡೀತಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳುತ್ತಾ, ಹೀಗೆ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಿಮ್ಮ ಊರಿಗೆ ಆ ದೇವರು ಇಮಾಮ್ ತಾತ ಅವರು ತನು ಮನ ಧನ ಆರೋಗ್ಯ ಕೊಟ್ಟು ಬೆಳೆ ಕೊಟ್ಟು ನೋಡಿ ಹೋಗ್ಲಂತ ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಇಮಾಮ್.